ಶಿವಣ್ಣ ಫ್ಯಾನ್ಸ್ಗಿಂತ ನಾವೇನ್ ಕಡಿಮೆ ಇಲ್ಲ ಅಂತ ಉಪ್ಪಿ ಫ್ಯಾನ್ಸ್ ರೆಡಿ ಆಗ್ತಾ ಇದ್ದಾರೆ. ಅವರು ಕೂಡ ಒಂದು ಡಿಜೆ ನೈಟ್ ಮಾಡ್ತೀವಿ ಅಂತ ಸಜ್ಜಾಗ್ತಾ ಇದ್ದಾರೆ. ಅವರು ಮೆಜೆಸ್ಟಿಕ್ ಥಿಯೇಟರ್ನಲ್ಲಾದ್ರೆ ಇವ್ರು ನವರಂಗ್ ಥಿಯೇಟರ್ನಲ್ಲಿ ಡಿಸೆಂಬರ್ 24 ಸಂಜೆ 5 ಗಂಟೆಯಿಂದ ಇವರು ಕೂಡ ಉಪ್ಪಿ ಡಿಜೆ ನೈಟ್ ಅಂತ ಮಾಡ್ತಾ ಇದ್ದಾರೆ. ಶಿವಣ್ಣ ಫ್ಯಾನ್ಸ್ ಸಂಭ್ರಮಿಸುವ ವೇಳೆಯೇ ಇವರು ಕೂಡ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ. ಸೊ ಡಿಜೆ ನೈಟ್ ಮುಗಿಸಿ 45 ಸ್ಪೆಷಲ್ ಫ್ಯಾನ್ಸ್ ಶೋ ಇರುತ್ತೆ ರಾತ್ರಿ 8 ಗಂಟೆಗೆ. ಅಷ್ಟೊತ್ತಿಗೆ ಇವರ ಸೆಲೆಬ್ರೇಷನ್ ಮುಗ್ದಿರುತ್ತೆ. ಸೊ ಶಿವಣ್ಣ ಫ್ಯಾನ್ಸ್ಗಿಂತ ನಾವು ಏನು ಕಡಿಮೆ ಇಲ್ಲ ಅಂತ ಇವರು ಕೂಡ ಮತ್ತೊಂದು ಡಿಜೆ ನೈಟ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತಲ್ವಾ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸ್ಬೋದಿತ್ತು. ನೋಡಿ, ದೊಡ್ಡ ದೊಡ್ಡ ನಟರೇ ಇಂತಹ ಸಿನಿಮಾಗಳನ್ನ ಒಪ್ಕೋಬೇಕಾದ್ರೆ ಅವರಿದಾರ, ನಾನು ಯಾಕೆ ಹೋಗ್ಬೇಕು, ನಾನು ಯಾಕೆ ಮಾಡಬೇಕು, ಈ ರೀತಿಯಾಗಿ ಅಂದ್ಕೊಳ್ಳಲ್ಲ. ಅವರು ದೊಡ್ಡತನ ತೋರಿಸ್ತಾರೆ, ಕಲೆಗೆ ಬೆಲೆ ಕೊಡ್ತಾರೆ. ಬಟ್ ಕಲಾಭಿಮಾನಿಗಳಾಗಿ ಅಭಿಮಾನಿಗಳು ನಡ್ಕೊಳ್ಳೋದು ಈ ರೀತಿಯಾಗಿ ಸರಿನಾ ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತೆ. ಸಿನಿಮಾ ಇಬ್ರು ಕೂಡ, ಇಬ್ರಲ್ಲ 3 ಜನ, ರಾಜ್ ಬಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಮೂವರು ಸೇರಿ ಅತ್ಯದ್ಭುತವಾಗಿ ಸಿನಿಮಾವನ್ನ ಒಂದು ರೆಡಿ ಮಾಡಿದ್ದಾರೆ ರಿಲೀಸ್ಗೆ, ಅಭಿಮಾನಿಗಳು ಎಂಜಾಯ್ ಮಾಡಲಿ ಅಂತ. ಬಟ್ ನೀವು ಇಲ್ಲಿ ಅದನ್ನ ಮನೆ ಒಡೆಯುವ ಕೆಲಸ ಆಗಲ್ವಾ? ಇದು ಶಿವಣ್ಣ ಅವರ ಅಭಿಮಾನಿಗಳ ಕಡೆಯಿಂದ ಸೆಲೆಬ್ರೇಷನ್ನು, ಇದು ಉಪ್ಪಿ ಅವ್ರ ಅಭಿಮಾನಿಗಳ ಕಡೆಯಿಂದ ಸೆಲೆಬ್ರೇಷನ್ನು. ಯಾಕೆ ನೀವೇ ಹಿಂಗೆ ಮಾಡ್ತಾ ಇದ್ದೀರಿ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಾಣಿಸ್ತಾ ಇಲ್ಲ. ಡೆವಿಲ್ ಆಯಿತು, ಈಗ 45 ಬರ್ತಾ ಇದೆ, ಆಮೇಲೆ ಮಾರ್ಕ್ ಬರುತ್ತೆ. ಬಟ್ 45 ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಸಿನಿಮಾ, ಚಿತ್ರಕಥೆ, ಹಾಡು ಇವೆಲ್ಲವೂ ಪಕ್ಕಕ್ಕಿಡೋಣ. ಉಪೇಂದ್ರ, ಶಿವಣ್ಣ, ಕರಾವಳಿಯ ಅತ್ಯದ್ಭುತ ಪ್ರತಿಭೆ ರಾಜ್ ಬಿ ಶೆಟ್ಟಿ ಅವರು ಎಲ್ಲರೂ ಸೇರಿಸಿ ಧಮಾಕ ಕೊಡುವಂತಹ ಸಿನಿಮಾ ನೋಡಿ. ಇಲ್ಲಿ ಎಲ್ಲರೂ ಒಟ್ಟಿಗೆ ಮಾಡಿದ್ದಾರೆ, ಬಹಳ ಖುಷಿಯಾಗಿ, ಕಲೆಗೆ ಬೆಲೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ಅಂತಲ್ಲ. ಬಟ್ ಇಲ್ಲಿ ಕಲಾಭಿಮಾನಿಗಳಾಗಿ ಅದನ್ನ ಎಂಜಾಯ್ ಮಾಡಬೇಕಾಗಿರೋ ನಾವುಗಳು ಮಧ್ಯದಲ್ಲಿ ತಂದಿಡೋ ಪ್ರಯತ್ನವನ್ನ ಮಾಡ್ತಾ ಇದೀವ ಅಂತ ಯೋಚನೆ ಮಾಡಬೇಕಾಗುತ್ತೆ.